ದೇವಸ್ಥಾನದ ಹುಂಡಿ ಹಣಕ್ಕೆ ರಾಜ್ಯ ಸರ್ಕಾರ ಕೈ ಹಾಕಿದೆ ಅನ್ನುವ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ನಾಯಕರು ಕಿಡಿಕಿಡಿ ಕೆಂಡಾಗಿದ್ದಾರೆ. ಈ ಸರ್ಕಾರದ ವಿರುದ್ಧ ಕಮಲ ನಾಯಕರು ಹೊಸ ಅಭಿಯಾನವನ್ನ ಶುರು ಮಾಡಿದ್ದಾರೆ. ಹುಂಡಿ ಹಣಕ್ಕೆ ಕೈ ಹಾಕಬೇಡಿ ಅಂತ ಹೇಳಿ ಬಿಜೆಪಿ ಕ್ಯಾಂಪೇನ್ ಅನ್ನ ಮಾಡ್ತಾ ಇದೆ. ಸಿದ್ದರಾಮಯ್ಯ ಸರ್ಕಾರ ಹಿಂದೂಗಳ ವಿರೋಧಿ ಸರ್ಕಾರ. ಚರ್ಚ್ ಮಸೀದಿಗಳ ಮುಂದೆ ಹುಂಡಿ ಇಡಿ ಅಂತ ಹೇಳಿ ಆಗ್ರಹವನ್ನ ಮಾಡ್ತಾ ಇದೆ ಬಿಜೆಪಿ. ರಿಪಬ್ಲಿಕ್ ಕನ್ನಡಕ್ಕೆ ಸಂಸದ ಮುನಿಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೇವಸ್ಥಾನದ ಹುಂಡಿ ಹಣಕ್ಕೆ ಸರ್ಕಾರ ಕೈ ಹಾಕಿದೆ ಅನ್ನುವ ಆರೋಪಕ್ಕೆ ಮುನಿಸ್ವಾಮಿ ಮಾನ್ಯ ಸಂಸದರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದೇವಸ್ಥಾನದಲ್ಲಿ 10% ಹಣವನ್ನೇನು ಇಟ್ಟಿದ್ದಾರೆ, ಏನು ಬೇಕು ಅಂತ ಏನು ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ಸೊ ಇದೇ ರೀತಿ ಚರ್ಚ್ ಮಸೀದಿಗಳು ಕೂಡ ಇಡಬೇಕು ಅಂತ ನೀವು ಪ್ರಶ್ನೆ ಕೇಳಿದ್ರೆ, ಮೊದಲಿಂದನೂ ಈ ಬಜೆಟ್ ಮಂಡನೆ ಆದ ತಕ್ಷಣನೇ ಇವತ್ತು ಮದ್ರಾಸಗಳಲ್ಲಿ ಇವ್ರಿಗೆ ಯಾರು ಹಜರತ್ಗಳಿಗೆ ಇನ್ನೊಂದು ಮತ್ತೊಂದು ಅವ್ನು ಡೆವಲಪ್ಮೆಂಟ್ ಮಾಡೋದಕ್ಕೆ ಇದಕ್ಕೆ ಮಾಡೋದಕ್ಕೆ ದುಡ್ಡು ಕೊಡ್ತೀರಿ, 10,000 ಕೋಟಿ ಮುಸ್ಲಿಮ್ಸರ್ಗೆ ನಾವು ಭಾಗ ಕೊಡ್ತೀರಿ ಅಂತ ಹೇಳಿದಂಥ ಸಿದ್ದರಾಮಯ್ಯವ್ರಿಗೆ ನಾನು ಚಾಲೆಂಜ್ ಮಾಡಿದ್ದೆ. ನಿಮಗೆ ತಾಕತ್ತಿದ್ರೆ ಮಸೀದಿಗಳಲ್ಲಿ ಮತ್ತು ಚರ್ಚ್ಗಳಲ್ಲಿ ಹುಂಡಿಗಳಿಡಿ. ಇವತ್ತು ನಮ್ಮ ಹಿಂದೂ ದೇವಸ್ಥಾನಗಳಲ್ಲಿ ₹1 ಕ್ರೋಢೀಕರಿಸಿ ಮನೆಯಲ್ಲೂ ಹಾಕೊಂಡು ದೇವಸ್ಥಾನಗಳು ಕಟ್ಟಿರ್ತಕ್ಕಂಥ ದೇವಸ್ಥಾನಗಳಲ್ಲಿ ಹೋಗಿ ನೀವು 10% ಹಣ ಬೇಕು ಅಂತ ಹೇಳಿ ನೀವು ಖಜಾನೆ ಖಾಲಿ ಆಗಿರ್ತಕ್ಕಂಥ ಇದನ್ನು ತುಂಬಿಸೋದಕ್ಕೆ ಮತ್ತು ಬೇರೆ ಕಮ್ಯುನಿಟಿಯವ್ರನ್ನ ನೀವು ಸ್ಯಾಟಿಸ್ಫ್ಯಾಕ್ಷನ್ ಮಾಡೋದಕ್ಕೆ ದೇವಸ್ಥಾನಗಳ ಹುಂಡಿಗೆ ನೀವು ಇವತ್ತು ಕನ್ನ ಹಾಕಿದ್ದೀರಿ. ದಯವಿಟ್ಟು ಇದನ್ನು ಬಿಡಬೇಕು, ಇಲ್ಲಾಂದರೆ ಈ ರಾಜ್ಯದಲ್ಲಿರ್ತಕ್ಕಂಥ ಬಹುಸಂಖ್ಯಾತರು. ಇನ್ನು ಈ ಕುರಿತಾಗಿ ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಕಲೀಗ್ ಶ್ರೀಪಾದ್ ಪಾಟೀಲ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ಶ್ರೀಪಾದ್, ದೇವಸ್ಥಾನದ ಹುಂಡಿಗೆ ಸರ್ಕಾರ ಕೈ ಹಾಕಿದೆ ಅನ್ನೋ ಆರೋಪ, ಇದರ ನಡುವೆ ಬೆಂಗಳೂರಿನ ಬೇರೆ ಕಡೆಗಳಲ್ಲಿ ಜನರ ಒಂದು ಆಕ್ರೋಶ ಹೇಗಿದೆ ಸರ್ಕಾರದ ಮೇಲೆ? ತಾವೀಗ ಎಲ್ಲಿದ್ದೀರಿ? ಜನ ಏನು ಹೇಳ್ತಾ ಇದ್ದಾರೆ? ಬಿಜೆಪಿ ನಾಯಕರು ಏನಂತ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ? ಶ್ರೀಪಾದ್ ಪಾಟೀಲ್. ಎಸ್ ರಂಜಿತ್, ನಾನೀಗ ಬೆಂಗಳೂರು ನಗರದ ಬನಶಂಕರಿ ದೇವಸ್ಥಾನದಲ್ಲಿದ್ದೀನಿ. ಬನಶಂಕರಿ ದೇವಸ್ಥಾನದಲ್ಲಿ ಇವತ್ತು ಶುಕ್ರವಾರ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ. ಭಕ್ತರನ್ನ ಈ ಸಂದರ್ಭದಲ್ಲಿ ಈ ಸರ್ಕಾರ ತೆಗೆದುಕೊಂಡಿರುವಂತಹ ಒಂದು ನಿರ್ಧಾರದ ವಿಚಾರವಾಗಿ ನಾನು ಅವರನ್ನ ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡಿದೆ. ಅಕ್ಷರಶಃ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಿಂದೂ ದೇವಸ್ಥಾನಗಳ ಆದಾಯವನ್ನ ತೆಗೆದುಕೊಂಡು ನೀವು ಚರ್ಚ್ಗಳಿಗೆ ಮಸೀದಿಗಳಿಗೆ ಕೊಡೋದಾದ್ರೆ ಹಿಂದೂ ವಿರೋಧಿ ಸರ್ಕಾರ ಅನ್ನೋದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಅನ್ನುವಂತಹ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಿಮಗೆ ಹಿಂದೂ ದೇವಸ್ಥಾನಗಳು ಯಾಕೆ ಬೇಕು, ಹಿಂದೂ ಹೆಸರುಗಳು ಯಾಕೆ ಬೇಕು, ನೀವು ಚರ್ಚ್ ಮಸೀದಿಗಳಿಗೆ ದತ್ತಕ್ಕೆ ಹೋಗ್ಬಿಡಿ ಅನ್ನುವಂಥ ಮಾತನ್ನ ಇಲ್ಲಿನ ಭಕ್ತರು ಹೇಳ್ತಾ ಇದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಜನರನ್ನ ನಾನು ಮಾತಾಡಿಸುವಂತಹ ಕೆಲಸವನ್ನ ಈ ಹಿಂದೆ ಮಾಡಿದ್ದೀನಿ. ಅವರೆಲ್ಲರೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದನ್ನು ನಾನು ಗಮನಿಸ್ತಾ ಇದ್ದೆ. ಪ್ರಮುಖವಾಗಿ ನಾವು ಇಲ್ಲಿ ಒಂದು ವಿಚಾರವನ್ನ ಗಮನಿಸಬೇಕು. ನೀವು ವಕ್ಫ್ ಬೋರ್ಡ್ಗೆ ಹಾಗೆಯೇ ಚರ್ಚ್ಗಳಿಗೆ ಎಷ್ಟಿನ ಪ್ರಮಾಣದಲ್ಲಿ ಆದಾಯವನ್ನು ಕೊಡ್ತೀರಿ, ಬಜೆಟ್ನಲ್ಲಿ ದುಡ್ಡನ್ನು ತೆಗೆದಿಡ್ತೀರಿ. ಆದರೆ ಹಿಂದೂ ದೇವಸ್ಥಾನಗಳ ಕೋಟಿ ಆದಾಯ ಮೀರಿದರೆ 10% ಯಾಕೆ ಕೇಳ್ತಾ ಇದ್ದೀರಿ ಅನ್ನುವಂತಹ ಪ್ರಶ್ನೆಯನ್ನು ಈಗ ಜನ ಮಾಡ್ತಾ ಇದ್ದಾರೆ. ಇದು ಯಾವುದೇ ಕಾರಣಕ್ಕೂ ಒಪ್ಪಿಕೊಳ್ಳುವಂಥದ್ದಲ್ಲ. ಕೂಡಲೇ ಸರ್ಕಾರ ಈ ನಿರ್ಧಾರದಿಂದ ಹಿಂದೆ ಸರಿಬೇಕು, ಇಲ್ಲ ಅಂತಂದರೆ ಮುಂದಿನ ದಿನಮಾನಗಳಲ್ಲಿ ಇದರ ಪರಿಣಾಮವನ್ನು ಎದುರಿಸ್ತೀರಿ ಅನ್ನುವಂತಹ ಮಾತನ್ನು ಭಕ್ತರು ಹೇಳ್ತಾ ಇದ್ದಾರೆ. ರಂಜಿತ್. ಓಕೆ, ಥ್ಯಾಂಕ್ ಯು ಶ್ರೀಪಾದ್ ಪಾಟೀಲ್ ನಿಮ್ಮೆಲ್ಲ ಮಾಹಿತಿಗೆ.